ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನೀವು ನನ್ನ ಮಗಳನ್ನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡಲ್ಲಿ ನೋಡ್ಬೋದು. ನನಗೆ ತುಂಬ ಆಸೆ ಇತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅನ್ನಪ್ರಾಶನ ಮಾಡಿಸ್ಬೇಕು ಅಂತ. ಅದು ಒಂಥರ ಟ್ರಾವೆಲಿಂಗು, ಆಮೇಲೆ ನನ್ನ ಮಗಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಎಷ್ಟೆಷ್ಟು ದೂರ ಎಲ್ಲ ಹೋದಾಗ. ಯಾಕಂದರೆ ಫಸ್ಟ್ ಟೈಮ್ ನಾವು ಒಂದು 6 ಮಂತ್ಸ್ ಬೇಬಿಯ ಅವಳು ಕರ್ಕೊಂಡ್ಬಿಟ್ಟು ಇಷ್ಟು ದೂರ ಹೋಗಿದ್ದು. ತುಂಬ ಚೆನ್ನಾಗೇ ಇತ್ತು. ಅವಳು ತುಂಬ ಎಂಜಾಯ್ ಮಾಡಿದ್ಲು. ಯೂಶ್ವಲಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಲ್ಲ, ಹಂಗಾಗಿ ಸಡನ್ನಾಗಿ ಪ್ಲ್ಯಾನ್ ಆಗಿಬಿಡ್ತು. ಓಕೆ ಇವತ್ತು ಹೋಗ್ಬೋದು, ನಾಳೆ ಕೆಲಸ ಅಷ್ಟಿರಲ್ಲ ಅಂತ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾಳೆನೇ ಹೋಗೋಣ ಅಂತ ರೆಡಿ ಆದರೆ ಇವತ್ತು ಎಲ್ಲ ಪ್ಯಾಕಿಂಗು ಅದು ಇದು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಏನೂ ಪ್ರಿಪ್ರೇಷನ್ಸ್ ಇರಲಿಲ್ಲ. ಅಪ್ಪಾಜಿ ಕೂಡ ಬ್ಯಾಂಗ್ಳೂರಲ್ಲಿ ಇರಲಿಲ್ಲ. ಸೊ ಅವರಿಗೆ ಕಾಲ್ ಮಾಡಿಬಿಟ್ಟು ನನಗೆ ಈ ಥರ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದೀವಿ, ಸೊ ಒಂದು ದಿವಸ ಡ್ರೆಸ್ ಇರಲಿ ಅಂತ ಇವಾಗ ಹಾಕ್ಕೊಂಡಿದ್ದಾಳಲ್ಲ, ಸೊ ಆ ಡ್ರೆಸ್ನ ಅಲ್ಲಿ ದಾವಣಗೆರೆ ಚನ್ನಬಸಪ್ಪ ಅಂಗಡಿಯಲ್ಲಿ ಚೆನ್ನಾಗಿರೋದು ಸಿಗ್ತವೆ. ಸೊ ಅಪ್ಪಾಜಿಗೆ ಹೇಳಿದ್ದೆ, ಅವರು ಅಲ್ಲಿಂದ ತೊಗೊಂಬಂದಿದ್ರು. ಅವ್ರು ತೊಗೊಂಬಿಟ್ಟು ಅಲ್ಲಿಂದ ಬಂದು ಅಂದರೆ ಅವರು ಎಲ್ಲಿಗೆ ಬಂದಿದ್ರು ಅಂದರೆ ಸೀದಾ ಟ್ರೈನಿಗೆ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಗೊತ್ತಿತ್ತಲ್ಲ, ಅಲ್ಲಿಗೆ ಬಂದಿದ್ದರು. ಸೊ ನಾವು ಇಲ್ಲಿಂದ ನೈಟ್ 8 o'clock ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೈಟ್ ಹೊರಟ್ವಿ ಬಿಕಾಸ್ ಅದೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಟೈಮ್ ಹಿಡಿದ್ಬಿಡ್ತು. ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ಅದನ್ನು ಲಗೇಜ್ ಎಲ್ಲ ತುಂಬಿಸ್ಕೊಂಡು ಆಲ್ಮೋಸ್ಟ್ ಡಿಕ್ಕಿ ಕಂಪ್ಲೀಟ್ ಫುಲ್ ಆಗಿತ್ತು. ಅಷ್ಟು ಪ್ಯಾಕಿಂಗ್, ಬಿಕಾಸ್ ಚಿನ್ನಮ್ಮಂದೆ ಬಟ್ಟೆ ಅಂತೆ ಟಾಯ್ಸು ಎಲ್ಲದೂ ತೊಗೊಂಡು ಹೋಗ್ಬೇಕಲ್ಲ. ಸೊ ಹಾಗಾಗಿ ಆಮೇಲೆಲ್ಲ ತೊಗೊಂಡು ನಾವು ಹೋಗಿ ರೀಚ್ ಆಗೋದೇ ತುಂಬ ಲೇಟಾಗಿತ್ತು. ಅಂದರೆ ನಾವು 4 o'clock ಮಾರ್ನಿಂಗ್ 4 o'clock ತನಕನೂ ಓಡಿಸ್ತಿದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಹಿಂಗೆಲ್ಲ ಹೋಗಲೇಬಾರ್ದು ಮಗು ಹಿಡ್ಕೊಂಡು, ಬಟ್ ನಮಗೆ ದೆರ್ ವಾಸ್ ನೋ ಚಾಯ್ಸ್. ಅದ್ರ ನೆಕ್ಸ್ಟ್ ಡೇನೇ ನಾವು ಮಾಡಿಸ್ಬೇಕು ಅಂತ ಇದ್ದಿದ್ದು. ಆ್ಯಂಡ್ ಈವನ್ ನಾವು ಅವತ್ತಿನ ದಿವಸನೇ ದೇವಸ್ಥಾನದ ವಸತಿ ಗೃಹ ಇರುತ್ತಲ್ಲ, ಅಲ್ಲಿ ಬುಕ್ ಕೂಡ ಮಾಡಿದ್ವಿ. ಸೊ 1 ದಿವಸ ಅಲ್ಲದೆ 2 ದಿವಸ ಮಾಡೋಣ, ಬಿಕಾಸ್ ನಮಗೆ ಕಂಡೀಷನ್ ಹೆಂಗಿರುತ್ತೆ ಏನೋ ಗೊತ್ತಿರಲ್ಲ ಅಂತ 2 ದಿವಸ ಅಲ್ಲೇ ಇರೋಣ ಅಂತ ಆಲ್ರೆಡಿ ಬುಕ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟೊತ್ತಿಗೆ 4 o'clock ಆಯಿತು. ತುಂಬ ಸುಸ್ತಾಗಿತ್ತು. ಆ್ಯಂಡ್ ಪಾಪುಗೆ ಫೀಡ್ ಮಾಡ್ತಾ ಮಲಗಿಸ್ತಾ ಇದ್ದೆ. ಅಲ್ಲಿ ತನಕ ಅಷ್ಟೊಂದೇನು ನಾವು ಸಾಲಿಡ್ಸ್ ತಿನ್ನಿಸ್ತಿರ್ಲಿಲ್ವ ಅಲ್ಲ, ಬಿಕಾಸ್ ನಾವು 6 months ಆದ ತಕ್ಷಣ ಹೋಗಿರಲಿಲ್ಲ, ಬಿಕಾಸ್ ಮಂಜುಗೆ ತುಂಬ ಕೆಲಸ ಇತ್ತು ಅಂತ. ಹಾಗಾಗಿ ನಾವೊಂದು 10 days ಚಿನ್ನಮ್ಮಂಗೆ ಒಂದು 6 months ಆಗಿ ಒಂದು 10 or 12 days ಆಗಿತ್ತು. ಆವಾಗ ಕರ್ಕೊಂಡೋದ್ವಿ. ಅಲ್ಲಿಗೆ ಕರ್ಕೊಂಡೋಗಿದ್ದು ಫಸ್ಟ್ ಟೈಮ್ ಎಲ್ಲ ಫುಲ್ ಜರ್ನಿ ಆಲ್ಮೋಸ್ಟ್ ಅವಳು ಫೀಡ್ ಮಾಡ್ತಿದ್ಲು, ಮಲ್ಕೋತಿದ್ಲು, ಏನೂ ಅಷ್ಟೇನು ಪ್ರಾಬ್ಲಮ್ ಆಗಲಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ರೀಚ್ ಆಗಿ ಶಿವಗೋತ್ರ ಬಿಕಾಸ್ ಹಂಗಲ್ಲ ಅರ್ಜೆಂಟ್ ಮಾಡ್ಕೊಂಡು ಬೆಳಗ್ಗೆ ಎಲ್ಲ ಎದ್ದು ಹೋಗೋಕ್ಕಾಗಲ್ಲ, ಬಿಕಾಸ್ ನಾವು ಹೋಗಿ ರೀಚ್ ಆಗಿದ್ದು 4 ಗಂಟೆ ಆಗಿಬಿಟ್ಟಿತ್ತಲ್ವ. ಹಾಗಾಗಿ ಎಲ್ಲ ರೆಡಿಯಾಗಿ ಈ ಥರ ಸೀರೆ ಎಲ್ಲ ಹಾಕ್ಕೊಂಡು ಅವಳಿಗೆಲ್ಲ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದ ಚೀಟಿ ತೊಗೋಬೇಕು. ಚೀಟಿ ತೊಗೊಂಡು ಅದು ಒಂದು ಲೈಕ್ 300 ರೂಪಾಯಿ ಏನೋ ಇತ್ತು ಅನಿಸುತ್ತೆ. ಅದು ತೊಗೊಂಡು ನಾವು ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಬೇಕು. ತುಂಬ ಜನ ಬಂದಿದ್ದರು ಆಲ್ರೆಡಿ, ಅಲ್ಲೆಲ್ಲ ಕೂತ್ಕೊಂಡಿದ್ರು. ಒಬ್ಬರಾದ್ಮೇಲೆ ಒಬ್ಬರು ಥರ ಈ ಸ್ವಾಮೀಜಿ ಬಂದ್ಬಿಟ್ಟು ಅಲ್ಲಿ ಅನ್ನಪ್ರಾಶನ ಮಾಡಿಸ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಫಸ್ಟು ಅವರು ಮಾವ ಬಂದಿದ್ದಾರಾ ಅಂತ ಕೇಳಿದರು. ಹಾಗೆ ಹೌದು ಬಂದಿದ್ದಾರೆ ಅಂತ ನಮ್ಮ ಅಣ್ಣಂಗೆ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡ್ತು. ಯಾಕಂದರೆ ಅವನು ಈ ಪಾಪುಗೆ ಹೆಸರು ಇಡಬೇಕಲ್ಲ, ಆದರೆ ಫಸ್ಟ್ 11th ಡೇಯಲ್ಲೇ ನಾವು ತೊಟ್ಲು ಎಲ್ಲ ಪೂಜೆ ಮಾಡಿಬಿಟ್ಟು ಪಾಪುಗೆ ಹೆಸರು ಇಡಬೇಕಾದ್ರೆ ಅವ್ನು ನಾನೇ ಕೂಗೋದು ಅಂತ ಎಲ್ಲ ಫುಲ್ ಆಸೆಯಿಂದ ಇದ್ದ. ಬಟ್ ಇಲ್ಲಿಂದ ಬೆಂಗಳೂರು ಸ್ವಾಮಿಗಳು ಅವರೇ ಹೆಸರನ್ನ ಕರೆದ್ರು. ಹಾಗಾಗಿ ಅವನು ಓಕೆ ಬಿಡು, ಅವನು ಅಂದ್ಕೊಂಡಿದ್ನಲ್ಲ ಆಸೆ ಪಟ್ಟು, ಹಾಗಾಗಿ ಪರವಾಗಿಲ್ಲ ಬಿಡು ಅವ್ರು ಕರೆದ್ರಲ್ಲ ಅಂತ ಸುಮ್ಮನಾಗಿದ್ದ. ಬಟ್ ಇವಾಗ ಇವ್ರ ಸ್ವಾಮಿಯವರು ಮಾವನಿಂದನೇ ಫಸ್ಟು ಅನ್ನ ಊಟ ಮಾಡಿಸ್ಬೇಕು ಅಂತಂದ ತಕ್ಷಣ ಫುಲ್ ಖುಷಿಯಾಗಿ ಓಡಿ ಬಂದ್ಬಿಟ್ಟು ತಿನ್ನಿಸ್ತಾ, ನೀವು ನೋಡಿರ್ಬೋದು ಇವಾಗ ವೀಡಿಯೋದಲ್ಲಿ. ಅದಾದಮೇಲೆ ಅಪ್ಪ, ಅದಾದಮೇಲೆ ನಾನು, ಅಮ್ಮ, ಅದಾದಮೇಲೆ ಅವ್ರ ಅಜ್ಜಿ, ತಾತ
ಇಬ್ಬರು ಕೂಡ ತಿನ್ನಿಸಿದ್ರು. ಇದೆಲ್ಲ ಮಾಡಿ ಅವಳಿಗಂತೂ ಊಟ ಅಂದರೆ ಫುಲ್ ಖುಷಿ. ಎಲ್ಲ ಆದಷ್ಟು ಏನೇ ನಾವು ತಿಂತಾ ಇರ್ತೀವೋ ಅದನ್ನೆಲ್ಲ ನೋಡ್ತಿರ್ತಾಳಲ್ಲ, ಅದನ್ನೆಲ್ಲ ನೋಡ್ಬಿಟ್ಟು ಅವಳಿಗೂ ತಿನ್ನೋ ಅಂತ ಆಸೆ ಆಲ್ರೆಡಿ ಹುಟ್ಟಿತ್ತು. ನಾವು ಅವಳಿಗೆ ಒಂದಿಷ್ಟು ಫ್ರೂಟ್ಸ್ನೆಲ್ಲ ಹಂಗೆ ಟೇಸ್ಟ್ ಮಾಡಿಸ್ತಿದ್ವಿ ಹೊರತು ಅದನ್ನೆಲ್ಲ ಫುಲ್ ಪ್ಯೂರಿ ಥರ ಎಲ್ಲ ಮಾಡಿಸಿ ತಿನ್ನಿಸ್ತಿರ್ಲಿಲ್ಲ. ಏನು ಸುಮ್ಮನೆ ಟೇಸ್ಟ್ ಮಾಡಿಸೋದು ಅವಾಗಿವಾಗ ಮಾಡ್ತಾಯಿದ್ವಿ. ಇದಾದಮೇಲೆ ಅಲ್ಲಿ ಹೋಗಿದ್ಮೇಲೆ ಅವಳಿಗೆ ನಾನು ನೋಡ್ದಂಗೆ ಬೇರೆ ಮಕ್ಕಳುಗಳೆಲ್ಲ ಸ್ವಲ್ಪ ಸ್ವಲ್ಪ ತಿಂದು ಅಳ್ತಾಯಿದ್ರು. ಇವಳು ಮಾತ್ರ ಫುಲ್ಲು ಕಾಯ್ತಾ ಕೂತ್ಕೊಂಡಿದ್ಲು. ಫುಲ್ ಹೊಟ್ಟೆ ಬೇರೆ ಹಸ್ತಿತ್ತು ಆ ಟೈಮಲ್ಲಿ. ಕರೆಕ್ಟಾಗಿ ಸ್ವಾಮೀಜಿ ಬಂದುಬಿಟ್ಟು ಈ ಥರ ಎಲ್ಲ ಪೂಜೆ ಮಾಡಿ ನಮ್ಮ ಹೆಸರೆಲ್ಲ ಕೇಳಿಕೊಂಡು ಎಲ್ಲರ ಹತ್ರ ತಿನ್ನಿಸಿ ಅಲ್ಲಿಂದ ನನ್ನ ಮಗಳ ಫಸ್ಟ್ ಅನ್ನಪ್ರಾಶನ. ಇಡೀ ಲೈಫ್ ಟೈಮ್ ಅವಳಿಗೆ ಯಾವತ್ತೂ ಅನ್ನ ಇಲ್ದಂಗೆ ಯಾವತ್ತೂ ಊಟ ಇಲ್ದಂಗೆ ಆಗಬಾರ್ದು ಅಂತ. ಅದೇ ಅಲ್ವಾ ನಮಗೆಲ್ಲರಿಗೂ ಆದರೆ ಬೇರೆ ಏನೋ ಅದನ್ನು ಕೊಡು ಇದನ್ನು ಕೊಡೋದಕ್ಕಿಂತ ಊಟಕ್ಕೋಸ್ಕರನೇ ಎಲ್ಲರೂ ಇರೋದು. ಆ್ಯಂಡ್ ಈವನ್ ನಾವೆಲ್ಲ ದುಡಿತಿರೋದು ಅದಕ್ಕೋಸ್ಕರನೇ. ಸೊ ಅದು ನನ್ನ ಮಗಳಿಗೆ ಯಾವಾಗಲೂ ಸಿಗಲಿ, ಯಾವತ್ತೂ ಇಲ್ದಂಗೆ ಆಗಬಾರ್ದು ಅಂತ ಕೇಳಿಕೊಂಡೆ. ಆ್ಯಂಡ್ ನೋಡಿ ಎಷ್ಟು ಕ್ಯೂಟಾಗಿ ತಿಂತಾ ಇದ್ದಾಳೆ ಅಂತ. ಸೀನರಿ ಮಾತ್ರ ಸಕ್ಕತ್ತಾಗಿತ್ತು. ಅವಳು ನೋಡ್ತಾಳೆ ಈ ಥರ ಎಲ್ಲ ತೋರಿಸೋಣ ಅಂತಲೂ ನನಗೆ ತುಂಬ ಆಸೆ ಇತ್ತು. ಆದರೆ ಅವಳು ತುಂಬ ದೂರದೆಲ್ಲ ಅಷ್ಟು ನೋಡಲ್ಲ. ಆ್ಯಂಡ್ ಕಾರಲ್ಲಿ ಕೂಡ ನಾನು ಅಬ್ಸರ್ವ್ ಮಾಡ್ದಂಗೆ ಅವಳು ಹೊರಗಡೆ ನೋಡೋದಕ್ಕೆ ಅವಳಿಗೆ ಗೊತ್ತಾಗ್ತಿಲ್ಲ. ಕಾರ್ ಒಳಗಡೆ ಇದ್ದರೆ ಅವಳಿಗೆ ಒಂಥರ ಎಲ್ಲೋ ಕೂರಿಸ್ಕೊಂಡಿದ್ದೀವಿ, ಯಾಕೆ ಇವ್ರು ಎತ್ಕೊಂಡು ಓಡಾಡ್ತಿಲ್ಲ ಅನ್ನೋ ಥರ ಅವಳಿಗೆ ಅನಿಸ್ತಿರುತ್ತೆ. ಸೊ ನಮ್ಮ ಅಪ್ಪಾಜಿ ಎಲ್ಲ ಇದ್ದಿದ್ದರಿಂದ ಅವಳಿಗೆ ಫುಲ್ಲ ಮಾತಾಡಿಸ್ಕೊಂಡು ಆಟಾಡಿಸ್ಕೊಂಡು ಎತ್ಕೊಂಡು, ನಮ್ಮಣ್ಣ ಅಂದರೂ ಆಲ್ಮೋಸ್ಟ್ ಅವನೇ ಎತ್ಕೊಂಡು ಓಡಾಡ್ತಿರ್ತಾರೆ ಪಾಪುನ. ಅವಳು ಅವನ ಜೊತೆ ಹೋಗೋಕ್ಕೆ ಎತ್ಕೊಂಡು ಓಡಾಡ್ತಾನೆ ಅಂತ ಫುಲ್ ಖುಷಿ ಅವಳಿಗೆ. ಈಗ ನೋಡಿ ಈ ಥರ ರೆಡಿಯಾಗಿದೆ. ಆ್ಯಂಡ್ ಪಾಪುಗೆ ಡ್ರೆಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಅವತ್ತು ಅನ್ನಪ್ರಾಶನ ಮುಗೀತು. ಮತ್ತು ಎಲ್ಲ ಊಟ ಅಲ್ಲಿ ಪ್ರಸಾದ ಇರುತ್ತಲ್ಲ, ಅಲ್ಲಿಂದ ಪ್ರಸಾದನೇ ಊಟ ಮಾಡಿಕೊಂಡು ರೂಮ್ಗೆ ಹೋಗ್ಬಿಟ್ಟು ಮತ್ತೆ ರೆಸ್ಟ್ ಮಾಡಿದ್ವಿ. ಸೊ ಆವತ್ತಿನ ದಿವಸ ಆ್ಯಕ್ಚುಲಿ ಚೆನ್ನಾಗಿತ್ತು. ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ರೆಸ್ಟ್ ಮಾಡಬೇಕು ಅಂತ ಒಂದು ಸ್ವಲ್ಪ ಹೊತ್ತು ಒಂದು 10-15 ಮಿನಿಟ್ಸನ್ನು ರೆಸ್ಟ್ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ನಾವು ಅಲ್ಲ ನಿನ್ನೆ ಇದು ರೋಡ್ ಸರಿ ಇದ್ರೆ ಇನ್ನೂ ಬೇಗ ಬರ್ತಿದ್ವಿ ಅನ್ಸುತ್ತಲ್ಲ. ರೋಡ್ ಫುಲ್ ಚಪಾಟಿ ಆಗ್ಬಿಟ್ಟಿತ್ತು ರೋಡ್ ಮಾತ್ರ. ಹಾಯ್ ಸಿಹಿ. ಅಲ್ಲೆಲ್ಲ ಮತ್ತು ಬೇರೆ ಕಡೆ ಹೋಗಬೇಕು. ಅಲ್ಲಿಂದ ಶೃಂಗೇರಿ ಕೂಡ ಹತ್ರ ಇದೆ ಹೊರನಾಡಿಂದ. ಸೊ ಶೃಂಗೇರಿಗೆ ಮತ್ತು ಅಲ್ಲಿಂದ ಹರಿಹರಪುರ ಅಂತ ಒಂದು ಹೊಸ ಪ್ಲೇಸ್ ನಮ್ಮಣ್ಣ ಮುಂಚೆ ಹೋಗಿ ಬಂದಿದ್ದ, ಅಲ್ಲಿಗೆ ಹೋಗೋಣ ಅಂತ ಅಂದು ಹರಿಹರಪುರಕ್ಕೆ ಹೋಗಿ ಅಲ್ಲಿ ಆಂಜನೇಯ ಸ್ವಾಮಿ, ಆಮೇಲೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಆಮೇಲೆ ಅಲ್ಲಿ ನೀರಿದೆ, ಮೇನ್ಲಿ ನಾವು ನದಿ ಇದೆ, ನೀರಿದೆ. ನಮಗೆ ತೋರಿಸೋಣ ನೀರೆಲ್ಲ ಹೆಂಗಿರುತ್ತೆ ಅಂತ ತೋರಿಸೋಣ ಅಂತ ಹೋದ್ವಿ. ಬಟ್ ಆಲ್ಮೋಸ್ಟ್ ನಾವು ಹೋಗೋ ರೋಡ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗೋಗ್ಬಿಟ್ಟಿತ್ತು. ಹೊರನಾಡಿಗೆ ಇಲ್ಲಿಂದ ಬೆಂಗಳೂರಿಂದ ಹೊರನಾಡಿಗೆ ಹೋಗೋ ರೋಡ್ ಕೂಡ ಸಿಕ್ಕಾಪಟ್ಟೆ ವರ್ಸ್ಟ್ ಇದೆ. ಸೊ ಹಾಗಾಗಿ ನಾವು ತುಂಬ ಲೇಟಾಗಿ ಹೋಗಿದ್ದು. ಅಲ್ಲಿಂದ ಹರಿಹರಪುರಕ್ಕೆ ಹೋಗೋದು ರೋಡ್ ಕೂಡ ತುಂಬ ಕೆಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಅಲ್ಲಿಂದ ಹೋಗೋದೇ ಲೇಟ್ ಆಗಿಬಿಡ್ತು. ಆಲ್ಮೋಸ್ಟ್ 5:30 6 o'clock ಮೇಲೆ ಆಗಿತ್ತು ಅನಿಸುತ್ತೆ. ಹಂಗಾಗಿದ್ರಿಂದ ನಮಗೆ ಅಷ್ಟೊಂದು ನಾವು ಅಲ್ಲಿ ಇವಾಗ ನೋಡಿದ್ದೆ ದೇವಸ್ಥಾನ, ಇಲ್ಲಿಂದ ದೇವಸ್ಥಾನದಿಂದ ನೀರ ಹತ್ರ ಹೋಗಬೇಕು ಅಂದರೆ ಅಲ್ಲಿ ತುಂಬ ನಡ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಕತ್ಲಾಗಿ ಹೋಗ್ಬಿಡ್ತು. ಸೊ ನೀರು ಹತ್ರನೂ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಇವನ್ ತೋರ್ಸೋಕ್ಕೂ ಆಗಲಿಲ್ಲ. ಬಿಕಾಸ್ ಮಗು ಅಲ್ವಾ, ಇನ್ನು ಅದು ತುಂಬ ಒಂದು 7-6 months ಪಾಪುಗೆ ದೂರದ್ದೆಲ್ಲ ನೋಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವಳು ಅಷ್ಟೊಂದು ನೀರು ನೋಡೋದಕ್ಕೂ ಆಗಲಿಲ್ಲ. ಅದು ಏನಿದೆ ಅಂತಲೂ ಗೊತ್ತಾಗಲಿಲ್ಲ ಅವಳಿಗೆ. ಅದೆಲ್ಲ ತೋರಿಸ್ಕೊಂಡು ನಾವೇ ಎಲ್ಲ ನೋಡಿ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಶೃಂಗೇರಿಗೆ ಹೊರಟ್ವಿ. ಸೊ ಶೃಂಗೇರಿ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಊಟ ಮಾಡ್ಕೊಂಡು ಬರೋಣ ಅಂತ. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ನಾವು ಕರೆಕ್ಟ್ ಹೋಗಿದ್ದ ಟೈಮಲ್ಲೇ ಸ್ವಾಮಿಗಳು ಬಂದರು. ಸೊ ಅವರು ಬರ್ತಾರೆ ಅಂತ ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು. ಹಂಗಾಗಿ ನಾವು ಫಸ್ಟ್ ಊಟ ಮಾಡೋದಕ್ಕೆ ಹೋಗಿ ಊಟ ಮಾಡಿಕೊಂಡು, ಅಂದರೆ ಪ್ರಸಾದನ ತೊಗೊಂಡು ದೇವಸ್ಥಾನದಲ್ಲೆಲ್ಲ ಹೋಗಿ ಅದಾದಮೇಲೆ ನೀರ ಹತ್ರ ಹೋಗಬೇಕು ಅಂತ ಅಲ್ಲೂ ಆಸೆ ಇತ್ತು. ಬಟ್ ಅಲ್ಲಿಗೂ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ನೈಟೆಲ್ಲ ಹೋಗಿದ್ದು. ಹಾಗಾಗಿ ಅಲ್ಲಿಂದ ನಾವು ವಾಪಸ್ಸು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ 2 ದಿವಸ ನಾವು ಬುಕ್ ಮಾಡಿದ್ವಲ್ಲ, ಹಾಗಾಗಿ ವಾಪಸ್ ಬಂದು ಅಲ್ಲೇ ಸ್ಟೇ ಆದ್ವಿ. ಅಲ್ಲಿ ಸ್ಟೇ ಆಗಿ ಇವತ್ತು ಫುಲ್ ಕಂಪ್ಲೀಟಾಗಿ ನೀಟಾಗಿ ನಿದ್ದೆ ಮಾಡಿ ಅದ್ರ ನೆಕ್ಸ್ಟ್ ಡೇ ಎದ್ಬಿಟ್ಟು ಮತ್ತಿನ್ನೊಂದು ಸತಿ ಬೇಕಂದರೆ
ಸಿಹಿ ಸಿಹಿ ಬಂದಿದ್ರು ಸ್ವೀಟ್ ತಂದಿದ್ರು ಅಲ್ಲಿ ಇಷ್ಟು ಪ್ಲೇಸ್ ಇಂತ ನೋಡ್ತಾಳೆ ಅಂತ ಗ್ರೇಟ್ ನೋಡಿ ಹೆಂಗ್ ನೋಡ್ತೈತಿ ಬಂದಿತ್ತು ಅಲ್ಲ ಅಲ್ಲ ನನ್ನ ಅಲ್ಲ ನಾನು ತಂದೆ ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಜಾಗ ಚೆನ್ನಾಗೈತಿ. ಅಷ್ಟೊಂದು ಫೇಮಸ್ ಆಗಿಲ್ಲ ಅನ್ಸುತ್ತೆ ಇದು. ಬಹಳ ಜನ ಇನ್ನೂ ಬರ್ತಾ ಇಲ್ಲ. ಬಟ್ ಬರಕ್ಕೆ ಅಂತಾನೆ ಇವೆಲ್ಲ ರೂಮ್ಸ್ ತಾನೆ. ಇವೆಲ್ಲ ರೂಮ್ಸ್. ಸಿಹಿ ಇಲ್ಲಿ ನೋಡಲಿ ಇಲ್ಲಿ. ಹಾಯ್ ಸಿಹಿ. ಶಾರದಾಂಬೆ ಟೆಂಪಲ್. ಏನ್ ನೋಡ್ತಿರೋದಲ್ಲಿ? ಹಾಯ್ ಸಿಹಿ. ಶೃಂಗೇರಿ ಶಾರದಾಂಬ ಟೆಂಪಲ್ಗೆ 6 months 12 days ಆಲ್ಮೋಸ್ಟ್ ಇದ್ದಾಗಲೇ ಬಂದಿದ್ದೀರಾ. ದೇವ್ರಿಗೆ ಕೇಳ್ಕೊಳ್ರಿ, ವಿದ್ಯೆ ಬುದ್ಧಿ ಕೊಡಪ್ಪ, ಚೆನ್ನಾಗಿ ಓದಂಗ್ ಮಾಡಪ್ಪ. ಡ್ರೆಸ್ ನೋಡು ಚಿನ್ನಮ್ಮಂದು. ದೇವಸ್ಥಾನಕ್ಕೆ ಹೋಗ್ಬೋದಾಗಿತ್ತಲ್ಲ, ಯಾರು ಬರ್ತಾರಪ್ಪ. ಸಟ್ಟಾಗಿತ್ತು ಪಾಪ. ಸಿಹಿ ನಗ್ತಿರೋದು. ನಾವು ಮಾತಾಡ್ತಿದ್ರೆ ಅವಳು ಮಾತಾಡ್ತಾ ಇರ್ತಾಳೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಬಂದು ಊಟ ಮಾಡ್ಕೊಂಡು ನೋಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಲ್ಕೊಂಡ್ವಿ. ಹಾಗೆ ನಮ್ಮ ಫಸ್ಟ್ ಡೇ ಆಫ್ ಟ್ರಿಪ್ ವಿತ್ ಸಿಹಿ ಅಂತಲೇ ಹೇಳ್ಬೋದು. ಅದು ಸ್ಟಾರ್ಟ್ ಆಯಿತು. ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗೇ ಪಾಪು ಇದ್ಲು. ಸೊ ಸೆಕೆಂಡ್ ಡೇ ಹೆಂಗಾಯಿತು ಏನಾಯಿತು, ನಾವೇನು ಮಾಡಿದ್ವಿ. ಸೊ ಆಲ್ಮೋಸ್ಟ್ ಲೈಕ್ 4 days ಹೋಗಿದ್ದು. ಫಸ್ಟ್ ಡೇ ಹಿಂಗಿತ್ತು, ಸೆಕೆಂಡ್ ಡೇ ಎಲ್ಲಿಗೆ ಹೋಗಿದ್ವಿ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಸೊ ಹೀಗೆ ನನ್ನನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಬೇಸಿಕಲಿ ನಾನು 6 months ಬೇಬಿ ಅಲ್ವಾ, ಹೆಂಗಿರುತ್ತೆ ಟ್ರಾವೆಲಿಂಗ್ ಟೈಮಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಿದ್ವಿ, ಪಾಪು ಹೆಂಗೆ ರಿಯಾಕ್ಟ್ ಮಾಡಿದ್ದಾರೆ, ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಆ ಥರದ ಎಲ್ಲದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ನನ್ನ ವಿಡಿಯೋ. ಆ್ಯಂಡ್ ಇನ್ಮೇಲಿಂದ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೆಂಗೆ ಅಂದರೆ ಒಂದು ವೀಡಿಯೋ ಹಾಕ್ತೀನಿ, ಆಮೇಲೆ ಸ್ವಲ್ಪ ದಿನ ನಾನು ಏನೂ ಮಾಡೋದೇ ಇಲ್ಲ, ಮೀನ್ಸ್ ಹಾಕೋದೇ ಇಲ್ಲ ಅಂತ ಅನಿಸ್ತಿರುತ್ತೆ ನೋಡಿದವರಿಗೆ. ಬಟ್ ತುಂಬ ಬೇರೆ ಬೇರೆ ಕೆಲಸಗಳು, ಆಮೇಲೆ ಇನ್ನೂ ಒಂದೇನೋ ಲೈಫಲ್ಲಿ ಆಗ್ತಾಯಿದೆ. ಸೊ ಅದನ್ನು ಅಪ್ಡೇಟ್ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟಾಗಿ ಅಪ್ಡೇಟ್ಸ್ ಸಿಗ್ತಿರುತ್ತೆ. ಅದು ಅಲ್ಲದೆ ನಮ್ಮದು ಜೋವಿಯಲ್ ಕಪಲ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಫಾಲೋ ಮತ್ತು ಕಂಟಿನ್ಯೂ ಆಗುತ್ತೆ. ನಮ್ಮದು ಟ್ರಾವೆಲ್ ಇನ್ನೂ ತುಂಬ ಮಾಡಿದ್ದೀವಿ, ತುಂಬ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಚಿನ್ನಮ್ಮಂದು ರಿಯಾಕ್ಷನ್ಸ್ ಹೆಂಗಿತ್ತು ಅಂತೆಲ್ಲ ತೋರಿಸ್ತೀನಿ. ಆ್ಯಂಡ್ ಈ ಥರನೇ ನನ್ನನ್ನು ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.